ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮದ್ದೂರಿನಲ್ಲಿ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮ. ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಪದಗ್ರಹಣ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಸಂಭ್ರಮಾಚರಣೆ ಮಾಡಿದರು. ಗ್ಯಾರಂಟಿ ಭಾಗ್ಯದ ಬಗ್ಗೆ ಘೋಷಣೆಯ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಇದೇ ರೀತಿ ಮುಂದೆಯೂ ಅಧಿಕಾರಕ್ಕೆ ಬರುತ್ತದೆ ಎಂದು ಭಾಷಣ ಮಾಡಿದರು. ಅಧಿಕಾರ ಸ್ವೀಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆಯೊಡನೆ ಅವರ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ತಮ್ಮ ಒಟ್ಟಿಗಿರ್ತೀವಿ ಅಂತೇಳಿ ಏನು ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ರಾಜೀವ್ ಮತ್ತು ಚಲುರಾಜ್ ಅವರು. ಅವರ ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ ಅಂತೇಳಿ ಜೋರಾದ ತಮ್ಮ ಚಪ್ಪಾಳೆಯನ್ನು ಮತ್ತೊಮ್ಮೆ ತಟ್ಟುವುದರ ಮುಖೇನ ನಾವು ಅವರನ್ನು ಪ್ರೋತ್ಸಾಹಿಸೋಣ. ಹಳೆಯ ಬೇರು ಹೊಸ ಚಿಗುರು ಎಂಬಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಅಧಿಕಾರವನ್ನು ನಡೆಸುವುದರ ಜೊತೆಗೆ ಮದ್ದೂರು ಕ್ಷೇತ್ರದ ಕಾಂಗ್ರೆಸ್ ಬುಡವನ್ನು ಅತ್ಯಂತ ಫಲಸಾಲವಾಗಿ ಕಟ್ಟಲಿ ಅಂತೇಳಿ ಮುಂದೆ ನೋಡಿ ಎಲ್ಲ ಮುಂದೆ 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 ಅಧಿಕಾರ ಸ್ವೀಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆಯೊಡನೆ ಅವರ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ತಮ್ಮ ಒಟ್ಟಿಗಿರ್ತೀವಿ ಅಂತೇಳಿ ಏನು ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ರಾಜೀವ್ ಮತ್ತು ಚಲುರಾಜ್ ಅವರು. ಅವರ ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿ ಅಂತೇಳಿ ಜೋರಾದ ತಮ್ಮ ಚಪ್ಪಾಳೆಯನ್ನು ಮತ್ತೊಮ್ಮೆ ತಟ್ಟುವುದರ ಮುಖೇನ ನಾವು ಅವರನ್ನು ಪ್ರೋತ್ಸಾಹಿಸೋಣ. ಹಳೆಯ ಬೇರು ಹೊಸ ಚಿಗುರು ಎಂಬಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಅಧಿಕಾರವನ್ನು ನಡೆಸುವುದರ ಜೊತೆಗೆ ಮದ್ದೂರು ಕ್ಷೇತ್ರದ ಕಾಂಗ್ರೆಸ್ ಬುಡವನ್ನು ಅತ್ಯಂತ ಫಲಸಾಲವಾಗಿ ಕಟ್ಟಲಿ ಅಂತೇಳಿ ಬಂಧುಗಳೇ, ಈ ಕಾರ್ಯಕ್ರಮದ ಬಹು ಮುಖ್ಯವಾದಂತಹ ಅಂಗ ಅಧಿಕಾರ ಸ್ವೀಕಾರ ಸಮಾರಂಭ. ಈ ಕಾರ್ಯಕ್ರಮವನ್ನು ನನ್ನ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು. ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ, ದಯಮಾಡಿ ಸುರೇಶ್ ಅಣ್ಣನವರು ನನ್ನ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು. ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ, ದಯಮಾಡಿ ಸುರೇಶ್ ಅಣ್ಣನವರು ಅಧ್ಯಕ್ಷರುಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ. ಈಗ ನೂತನ ಅಧ್ಯಕ್ಷರಾದ ಮುಂದಿನ ವಂದನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಮನವರಿಕೆ ಮಾಡಿಕೊಳ್ಳೋದ್ರ ಮೂಲಕ ಯಶಸ್ವಿ ಚುನಾವಣೆಗೆ ತಾವು ಸಹಕಾರ ನೀಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಸುಭದ್ರವಾದ ನೆಲೆ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇಂಥ ಒಂದು ಅತ್ಯುತ್ತಮವಾದ ಅಭಿನಂದನೆ ಜೊತೆಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ತಮಗೆಲ್ಲರೂ ಕೂಡ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನನ್ನ ಅನಂತ ಧನ್ಯವಾದ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ಅವಧಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಿಕೆ ನಿಮ್ಮ ಎಲ್ಲ ಒಂದು ಈ ಮಂಡ್ಯ ಜಿಲ್ಲೆಯ ಜನರ ಈ ಹಳೆ ಮೈಸೂರು ಭಾಗ, ಕೋಲಾರದಿಂದ ಹಿಡಿದು ಚಿತ್ರದುರ್ಗದಿಂದ ಹಿಡಿದು ಏನು ಹಳೆ ಒಕ್ಕಲಿಗರು ಬೆಲ್ಟ್ ಇದೆ, ಎಲ್ಲರೂ ಕೂಡ ಅವ್ರ ಜೊತೆ ನಿಂತು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಹಕಾರವನ್ನ ಎಲ್ಲರೂ ಸೇರಿ ಮಾಡ್ತಾ ನಾವು ಕಾಂಗ್ರೆಸ್ ಪರ ಈಗ ಮಾತಾಡಲಿದ್ದಾರೆ. ನಮಗಿನ್ನ ಹೆಚ್ಚು ಮಾರ್ಗದರ್ಶನವನ್ನ ನಮ್ಮ ಕಾರ್ಯಕರ್ತರಿಗೆ ಅವರು ಕೊಡ್ಲಿಕ್ಕೆ ಬಂದಿದ್ದಾರೆ. ಇವತ್ತು ಹೊಸ ಅಧ್ಯಕ್ಷರು ಇವತ್ತು ಪದಗ್ರಹಣ ಮಾಡಿದ್ದಾರೆ. ಅದೇ ರೀತಿ 3 ಸೀಟ್ ಇದ್ದಂತ ಪುರಸಭೆಯನ್ನ ನಾವು ಬರುವಂತ ಎಲ್ಲಾ ಚುನಾವಣೆಗೂ ಇದು ದಿಕ್ಸೂಚಿ ಆಗುತ್ತೆ. ಈ ವೇದಿಕೆಯ ಮುಖಾಂತರ ಇವತ್ತು ತಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡ್ತೀನಿ. ನೀವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟಿನಿಂದ ಹಿಂದೆ ಆದ ಕೈ ಘಟನೆಗಳನ್ನ ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿಯೋಣ. ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠ ಮಾಡೋಣ. ನಮ್ಮ ಕಾರ್ಯಕರ್ತರಿಗೆ ಹೆಚ್ಚಿನ ಅಧಿಕಾರವನ್ನ ಕೊಡೋಣ ಅಂತ ಚುನಾವಣೆಯನ್ನು ಗೆಲ್ಲಿಕ್ಕೆ ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಆಗುತ್ತೆ. ಇಷ್ಟು ದಿವಸ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡೋರಿರಲಿಲ್ಲ. ಒಂದು ನಿರ್ಧಾರ ಇದ್ದೀನಿ, ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಡಿ.ಕೆ. ಸುರೇಶ್ ಅವರು ನಮ್ಮ ಜೊತೆ ಸದಾ ಇರ್ತಾರೆ. ನಮ್ಮ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮದ್ದೂರಿನ ಬಗ್ಗೆ ವಿಶೇಷ ಕಾಳಜಿಯನ್ನ ಇವತ್ತು ತಗೊಳ್ತಾ ಇದ್ದಾರೆ, ಮುಂದೇನು ತಗೊಳ್ತಾರೆ. ನೀವೆಲ್ಲ ಒಗ್ಗಟ್ಟಿನಿಂದ ಬರುವಂಥ ಚುನಾವಣೆಯಲ್ಲಿ ಎಲ್ಲ ನಮ್ಮ ನೂತನ ಸಾರಥಿಗಳು ಏನಿದ್ದಾರೆ ಬಹಳಷ್ಟು ಲವಲವಿಕೆಯಿಂದ ಅವರು ಕೆಲಸ ಮಾಡೋರಂಥವ್ರಿದ್ದಾರೆ. ಅವ್ರನ್ನ ಜೊತೆಯಲ್ಲಿ ನೀವೆಲ್ಲ ಸೇರಿ ನಾವು ಈ ಎಲ್ಲ ಚುನಾವಣೆಯನ್ನು ಗೆಲ್ಲೋದ್ರ ಜೊತೆಗೆ 28ರ ವಿಧಾನಸಭೆಯಲ್ಲೂ ಕೂಡ 100 ಚಾಲನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಜಿಲ್ಲಾ ಮಂತ್ರಿಗಳು ಹೇಳಿದ್ದು, ಶಾಸಕರು ಹೇಳಿದ್ದು ಎಲ್ಲ ಕೂಡ ಆಗ್ತಾ ಇದೆ. ಇನ್ನೂ ಕೂಡ ಆಗ್ಬೇಕಾಗಿದೆ. ಕಾವೇರಿ ನದಿ ನೀರಿನ ಒಳಗಡೆ ಏನು ವಿಸಿ ಕೆನಾಲ್ ಇದೆ, ವಿಸಿ ಕೆನಾಲ್ ವಿಚಾರವಾಗಿ ಏನು ಪ್ರಸ್ತಾಪವನ್ನ ಮಾಡ್ತಾ ಇದೆ, ನೀರಾವರಿಗೆ ಸಾಕಷ್ಟು ಒತ್ತನ್ನ ಕೊಡಬೇಕು ಅಂತೇಳಿ ನೀರಿನ ಸದ್ಬಳಕೆಯನ್ನ ಬಹಳ ಮುಖ್ಯ. ನೀರು ಕೊಡೋದು ಮುಖ್ಯ ಅಲ್ಲ, ನೀರಿನ ಸದ್ಬಳಕೆಯನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ಇವತ್ತು ನೀವು ಎಲ್ಲ ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಮಳೆ ಹರಿತಾ ಇದೆ, ಕೊಡಗು, ಮಂಗಳೂರು, ಶಿವಮೊಗ್ಗ ಆ ಭಾಗದಲ್ಲಿ ಮಳೆ ಜೋರಾಗಿ ಹರಿತಾ ಇದೆ. ಆದ್ರೆ ಮಂಡ್ಯ ಜಿಲ್ಲೆನಲ್ಲಿ, ರಾಮನಗರ ಜಿಲ್ಲೆನಲ್ಲಿ ಮಳೆ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಮಳೆ ಇಲ್ಲ. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ, ತುಮಕೂರಿನಲ್ಲಿ ಮಳೆ ಇಲ್ಲ. ಮಳೆ ಅಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಖುಷಿ ಪಡಕ್ ಆಗೋದಿಲ್ಲ. ನಿಮಗೂ ಕೂಡ ಮಳೆ ಬರಬೇಕು. ನೀರಿನ ಹವಾಮಾನ ಬದಲಾವಣೆ, ವೈಪರೀತ್ಯದ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಸಾಕಷ್ಟು ಆಗ್ತದೆ. ಹಾಗಾಗಿ ಇವತ್ತು ನಾವು ಎಚ್ಚರಿಕೆಯಿಂದ ಪ್ರತಿ ಹನಿ ನೀರನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು, ನೀರು ಸಿಗ್ತದೆ ಅಂತ ಹೇಳಿ KRS ಇಂದ ಕಾವೇರಿ ನೀರಿದೆ, ನೀರು ನಮಗೆ ಮುಸ್ಬಿಟ್ಟಿರ್ತಕ್ಕಂಥದ್ದು ಅಂತಲ್ಲ. ಇವತ್ತು ಎಲ್ಲ ವ್ಯಾಜ್ಯಗಳನ್ನ ನೀವು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಕ್ಕಂಥದ್ದು, ಕೇಂದ್ರ ಸರ್ಕಾರದ ನೀತಿ. ತಮ್ಮಗಳ ಕ್ಷಮೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಕ್ಷಮೆಯನ್ನ ಕೋರ್ತಾ ಈ ಒಂದು ಮದ್ದೂರು ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗಂಗಾಧರ್ ಅವರೇ, ಈ ಕ್ಷೇತ್ರದ ಶಾಸಕರು ಸ್ನೇಹಿತರಾದಂಥ ಉದಯರವರೇ, ನಮ್ಮ ಪಕ್ಷದ ಮತ್ತೊಬ್ಬ ಮುಖಂಡರು, ವಿಧಾನ ಪರಿಷತ್ನ ಸದಸ್ಯರಾದಂಥ ದಿನೇಶ್ ಗುಳಿಗೌಡ್ರೆ ಮತ್ತು ಮತ್ತೊಬ್ಬ ಮುಖಂಡರು ಈಗ ತಾನೇ ಚುನಾವಣೆಯಲ್ಲಿ ನನ್ನ ಜೊತೆ ಸೋತಂತ ಚಂದ್ರೂರವರೇ, ನಮ್ಮ ಮಾಜಿ ಬ್ಲಾಕ್, ವಿಶೇಷವಾಗಿ ತಾಲೂಕಿನ ಮೂಲೆ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಹಿರಿಯರೇ, ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಸಹೋದರ ಸಹೋದರಿಯರೇ, ಮೊದಲಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೆಯೇ ಸುಮಾರು
25 ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನ ಮಾಡ್ತಾ ತಮ್ಮೆಲ್ಲರ ಕೈಲಿ ದಿನ ಬಯಸ್ಕೊಂಡು ಬಹಳ ಸಮಚಿತ್ತದಿಂದ ಅವರ ಅವಧಿನಲ್ಲಿ ಮತ್ತೆ ಇಲ್ಲಿ ಅವರ ಅವಧಿ ಇದ್ದಾಗ ಸನ್ಮಾನ್ಯ SM ಕೃಷ್ಣರವರು ಶಾಸಕರಾದರು, ಮುಖ್ಯಮಂತ್ರಿ ಆದರು. ಸೊ ಅದಾದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು, ಏರಿಳಿತಗಳನ್ನು ನೋಡಿದ್ದೀರಿ. ಅದಾದ ಮೇಲೆ ಈಗ ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನು ತಂದುಕೊಟ್ಟು ಈಗ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ಟು ನೀವು ಪಕ್ಷವನ್ನು ಕಟ್ಟಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತೇಳಿ ರಾಮಕೃಷ್ಣರವರು ಇವತ್ತು ಅವರು ಕೂಡ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಪಕ್ಷದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇಬ್ಬರು ಹುಡುಗರು ಬಹುಶಃ ಅವ್ರು ಅಂದ್ಕೊಂಡವ್ರೆ ಇದೇನೋ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಅಂದರೆ ಏನೋ ಭಾರಿ ಜವಾಬ್ದಾರಿ ಅಂತ. ದಿನ ಇದ್ರೆ ಬಯಸ್ತಾರೆ. ಒಬ್ಬನಿಗೆ ಯಾವನ್ಗಾರ ಕೆಲಸ ಫೋನ್ ಮಾಡಿ ಮೀಟಿಂಗು MLA ಅವರು ಮೀಟಿಂಗ್ ಹೇಳವ್ರೆ, ನಾನು ಯಾರಿಗೋ ಹೇಳಿದ್ದೀನಿ, ನಾನು ಯಾರಿಗೋ ಬಿಟ್ಟಿದ್ದೀನಿ ಅಂತ. ಶಾಸಕರಿದ್ದಾರೆ, ಜಿಲ್ಲೆನಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ, ಜೊತೆಗೆ ರಾಜ್ಯದಲ್ಲಿ ನಮ್ಮದೇ ಆದಂಥ ಸರ್ಕಾರ ಇದೆ. ಸೊ ಬಹಳಷ್ಟು ನಿರೀಕ್ಷೆಗಳಿರ್ತದೆ. ಸೊ ಆ ನಿರೀಕ್ಷೆ ಇಟ್ಕೊಂಡಾಗ ಬೈತಾ ಇರ್ತಾರೆ. ನೀವು ಹಂಗೆ ಅಂದ್ಬಿಟ್ಟು ಅಂದಿದ ತಕ್ಷಣ ವಯಸ್ಸು ಬಿಸಿ ರಕ್ತ ಇದೆ ಅಂತೇಳಿ ನೀವು ಇನ್ನೊಂದು ಅಂತ ಅಂದರೆ ಅದು ನಿಮಗೆ ನಷ್ಟ ಅಲ್ಲ, ಅಲ್ಲಿ ಕೂತಿದ್ದಾರಲ್ಲ ಶಾಸಕರು ಅವ್ರಿಗೆ ನಷ್ಟ. ಆ ಶಾಸಕರಿಗೆ ಒಳ್ಳೆ ಹೆಸರು ಬರಬೇಕು ಅಂತ ಅಂದರೆ ನೀವು ಎಷ್ಟು ತಾಳ್ಮೆ ಚಿತ್ತರಾಗಿ, ಎಷ್ಟು ನಿಧಾನಗತಿನಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಪ್ರತಿಯೊಬ್ಬರನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಅಷ್ಟು ಕೂಡ ಆ ಪಕ್ಷದ ಅಧ್ಯಕ್ಷರಾಗಿರೋ ನಿಮಗೆ, ಜೊತೆಗೆ ಶಾಸಕರು ಕೂಡ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿದಾರಪ್ಪ ಪಕ್ಷನ ಮುನ್ನಡೆಸೋದಕ್ಕೆ. ನಮ್ಗೆ ಯಾರೇ ಕೆಲಸ ಇಲ್ಲ ಅಂತ ಅಂದ್ರೆ ಅವ್ರ ಹತ್ರ ಹೋದ್ರೆ ಅಟ್ಲೀಸ್ಟ್ ನಮ್ಮನ್ನ ಕಷ್ಟ ಸುಖನ ಕೇಳಿ ನಮಗೆ ಏನಾದರೂ ಒಂದು ಪರಿಹಾರವನ್ನು ಹುಡುಕೊಡ್ತಾರೆ. ತಾಳ್ಮೆ ಇದೆ ಹುಡುಗರಿಗೆ, ಅವ್ರಿಗೂ ಕೂಡ ಬೆಳೆಸ್ಬೋದು ಅಂತೇಳಿ ಎಲ್ರೂ ಕೂಡ ಒಂದು ಅವಕಾಶವನ್ನ ಕೊಡಿಸ್ಲಿಕ್ಕೆ ಅವಕಾಶ ಇದೆ. ಶಾಸಕರು ಕೂಡ ಬಹಳ ಉತ್ಸಾಹದಿಂದ ಇರೋದ್ರಿಂದ ಎಲ್ಲ ಜವಾಬ್ದಾರಿಯನ್ನ ಶಾಸಕರು ಇವತ್ತು ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಟು ಅವರು ನಿಮಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ದಿನದ 24 ಗಂಟೆನೂ ಕೂಡ ಅವರೇ ಎಲ್ಲ ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಘಟನೆಯನ್ನ. ಇವತ್ತು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟು ಈ ತಾಲೂಕಿನ ಜನ ಉದಯರವರನ್ನ ಬದಲಾವಣೆಗೋಸ್ಕರ ಒಂದು ಹೊಸ ಮುಖಕ್ಕೆ, ಒಂದು ಹೊಸ ನಾಯಕತ್ವಕ್ಕೆ ಕೊಡಬೇಕು ಅಂತ ಹೇಳಿ ಅವಕಾಶವನ್ನ ಕೊಟ್ಟಿದ್ದಾರೆ. ಸರಿಯಾದದ್ದನ್ನ ತಿಳಿಸ್ಬೇಕು. ಯಾರು ತಿಳಿಸ್ಬೇಕು ಅಂತ ಹೇಳಿದ್ರೆ ತಾವು ಶಾಸಕರನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಯಾವ್ಯಾವ ಕಾರ್ಯಕರ್ತರು, ಯಾರ್ಯಾರು ಹಿರಿಯರು ಇರ್ಬೋದು, ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲರನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ್ರೆ ತಾವುಗಳು ನಾಯಕತ್ವವನ್ನು ಸರಿಯಾದ ರೀತಿಯಲ್ಲಿ ವಹಿಸ್ಕೊಂಡು ಜವಾಬ್ದಾರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಇಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯ. ಮದ್ದೂರು ತನ್ನದೇ ಆದಂಥ ಇತಿಹಾಸವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ, ಒಂದು ತಾಲೂಕು. ಇದು ಸ್ವತಂತ್ರಕ್ಕಿಂತ ಮುಂದೆ ಇರ್ಬೋದು, ಇವತ್ತು ಇರ್ಬೋದು. ಇವತ್ತು ಇದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಇಟ್ಟಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ನೀವು ಅಧ್ಯಕ್ಷಗಳಾಗಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅಂದರೆ ಅದೇ ಒಂದು ನಿಮ್ಮ ಸೌಭಾಗ್ಯ. ಆ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡಬೇಕು. ಜೊತೆಗೆ ಇವತ್ತು ಏನು ಅನೇಕ ಚುನಾವಣೆಗಳು ಬರ್ತಿದೆ, ತಾಲೂಕ್ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಪುರಸಭೆ ಇರ್ಬೋದು, ಸಾಕಷ್ಟು ಕೋಆಪರೇಟಿವ್ ಎಲೆಕ್ಷನ್ಸು, ಮಿಲ್ಕ್ ಡೈರಿಯಿಂದ ಹಿಡಿದು VSSNಗಳಿಂದ ಹಿಡಿದು APMC, TAPSMS, ಇಲ್ಲೆಲ್ಲ PLD ಬ್ಯಾಂಕು, ಇವೆಲ್ಲ ಪ್ರಮುಖವಾದಂಥ ಸ್ಥಾನಗಳು. ನೀವು ಸರಿಯಾಗಿ ಪ್ರತಿಯೊಂದನ್ನು ಕೂಡ ಮುಂಚಿತವಾಗಿನೇ ಚಿಂತನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾನು ಹೇಳೋದಿಷ್ಟೇ, ನೀವು ಮಾತ್ರ ಅಲ್ಲ, ನಿಮ್ಮ ಜೊತೆಗೆ ಒಂದು ತಂಡವನ್ನು ನೀವು ಕಟ್ಕೊಳ್ಬೇಕಾಗ್ತದೆ. ಪಂಚಾಯಿತಿ ಮಟ್ಟದಲ್ಲಿ ನೀವು ತಂಡ ಕಟ್ಕೋಬೇಕಾಗ್ತದೆ, ಬೂತ್ ಮಟ್ಟದಲ್ಲಿ ಒಂದು ತಂಡವನ್ನು ಕಟ್ಕೋಬೇಕಾಗ್ತದೆ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ತಂಡವನ್ನು ಕಟ್ಕೊಳ್ಬೇಕಾಗ್ತದೆ. ಎಲ್ಲ ವರ್ಗದ ಜನರನ್ನ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾವ್ಯಾವ ಸಮಾಜದವರು ಪ್ರಬಲವಾಗಿದ್ದಾರೆ, ಯಾವ್ಯಾವ ಸಮಾಜ ಕಡಿಮೆ ಇದೆ, ಅವರೆಲ್ಲರನ್ನೂ ಗುರುತಿಸಿ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ಅಲ್ಲಲ್ಲಲ್ಲೇ ಬೂತ್ಗಳಲ್ಲಿ, ಬೂತಿಂದ ಹಿಡಿದು ಮೇಲ್ಮಟ್ಟದ ನಿಮ್ಮ ಪಟ್ಟಣದವರೆಗೂ ಕೂಡ ಒಂದು ತಂಡಗಳನ್ನು ಕಟ್ಕೊಂಡು ನಿಮ್ಮದೇ ಆದಂಥ ತಂಡ, ಒಂದು ವಿಚಾರ ತಿಳಿತು ಅಂತ ಅಂದರೆ ಅದನ್ನು ತಕ್ಷಣ ಒಂದು ಮೆಸೇಜ್ ಹಾಕಿದ್ರೆ, ಒಂದು ಫೋನ್ ಮಾಡಿ ಹೇಳಿದ್ರೆ
ಸಮಚಿತ್ತವಾಗಿ ಎಲ್ರಿಗೂ ಕೂಡ ತಲುಪಿಸುವಂತ ಒಂದು ಗುಣಲಕ್ಷಣಗಳಿರ್ತಕ್ಕಂಥ ಒಂದು ನಾಯಕತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ನೀವು ಅವ್ರ ಮುಖಾಂತರ ನೀವು ಒಂದು ತಂಡವನ್ನ ಕಟ್ಕೊಂಡು ಕೆಲಸ ಮಾಡಿದ್ರೆ ಬಹುಶಃ ನಿಮಗೆ ಚುನಾವಣೆಗಳು ಸುಲಭ ಆಗ್ತದೆ. ಗ್ಯಾರಂಟಿ ಯಾರು ಕೊಟ್ಟಿದ್ದೀವಿ? ರೈತರ ಮಕ್ಕಳು ಕೊಟ್ಟಿದ್ದೀವಿ. ಅವನಲ್ಲಿದ್ರೆ ನಿಮ್ಗೆ ಯಾರು ಕೇಳೋದಿಲ್ಲ. ನೀವೇ ಹೋಗ್ಬೇಕು ಹಳ್ಳಿಗೆ ಹೋಗ್ಬೇಕು, ಬೂತ್ಗಳಿಗೆ ಹೋಗ್ಬೇಕು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಕಷ್ಟ ಸುಖಗಳೇನು. ನಾಳೆ ದಿನ ಪಂಚಾಯತಿ ಚುನಾವಣೆ ಕೂಡ, ಇನ್ನೊಂದೂವರೆ ವರ್ಷ ಆದ್ಮೇಲೆ ಪಂಚಾಯತಿ ಚುನಾವಣೆ ಕೂಡ ಬರುತ್ತೆ. ಡಿಸೆಂಬರ್ಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ. ಪುರಸಭೆ ಚುನಾವಣೆ ಬರುತ್ತೆ. ಸೊ ಹಾಗಾಗಿ ನೀವು ಯಾರ್ಯಾರು ಸಮರ್ಥ ಅಭ್ಯರ್ಥಿಗಳು, ನನಗ್ ಬೇಕಾದವನು ಅವನಿಗೆ ಬೇಕಾದವನಲ್ಲ, ಪಕ್ಷಕ್ಕೆ ಹೆಸರ್ತಕ್ಕಂಥವ್ರು, ಜನರ ಬಗ್ಗೆ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಸಮಾಜ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾನೆ ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಕ್ಕಂಥವ್ನು. ಇವತ್ತೇನಾಗಿದೆ ಅಂತ ಅಂದ್ರೆ ಈ ಸೋಷಿಯಲ್ ಮೀಡಿಯಾ, ಈ ಎಲೆಕ್ಟ್ರಾನಿಕ್ ಮೀಡಿಯಾ, ಈ ಫೋನು ಎಲ್ಲ ಬಂದ ಮೇಲೆ ಎಲ್ಲ ಫೋನಲ್ಲೇ ನಡೆದೋಯ್ತಾ ಇದೆ. ಇವತ್ತು ಆಧುನಿಕ ಕೃಷಿಯನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಇವತ್ತು ನಿಮ್ಮ ಜಿಲ್ಲೆಯವರೇ ಚಲುವರಾಯ ಸ್ವಾಮಿ ಅವರು ಕೃಷಿ ಮಂತ್ರಿಗಳಾಗಿದ್ದಾರೆ. ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಅಧಿಕಾರಿಗಳು ನೀಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಬೇಸಾಯ ಪದ್ಧತಿಯನ್ನ, ಕೃಷಿಯನ್ನ ನಾವು ಮಾಡಬೇಕಾಗ್ತದೆ, ಆ ನೀರಿನ ಸದ್ಬಳಕೆ ಎಷ್ಟು ಅನಿವಾರ್ಯ ಆಗ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಮನವರಿಕೆಯನ್ನ ಮಾಡ್ಕೊಳ್ತಾ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ. ಇವತ್ತು ಮಳೆನೂ ಕಡಿಮೆ ಆಗ್ತದೆ, ನೀರು ನಮ್ಗೆ ಸಿಗೋದು ಕಡಿಮೆ ಆಗ್ತದೆ. ಸೊ ಬದಲಾವಣೆ, ಹವಾಮಾನದ ಬದಲಾವಣೆಯಿಂದ ಅದೇನು ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಲೋ ಅಥವಾ ಸರ್ಕಾರದ ಕೈಯಲ್ಲೋ, ಸಿದ್ದರಾಮಯ್ಯನವ್ರ ಕೈಲೋ, DK ಶಿವಕುಮಾರ್ ಕೈಲೋ ಅಥವಾ ಇನ್ನೊಬ್ರ ಕೈಲೋ ಇರೋದಿಲ್ಲ. ಅವ್ರು ಯಾರೋ ಹೇಳ್ತಾ ಇದ್ರು, ಅವ್ರು ಬಂದಿದ್ದಕ್ಕೆ ಮಳೆ ಇಲ್ಲ, ನಾವು ಬಂದಿದ್ದಕ್ಕೆ ಮಳೆ ಬಂತು. ನಾವು ಇನ್ನೊಂದ್ ತರನು ಹೇಳ್ಬಿಡ್ಬೋದು, ಆದ್ರೆ ಅದು ಕೇವಲ ನಗೆಪಾಟಿಗೆ ಒಂದು ಕ್ಷಣಕ್ಕೆ ಮಾತ್ರ ಆಗ್ತದೆ. ಮಾತು ಹೆಂಗ್ ಬೇಕಾದ್ರೂ ಯಾರು ಬೇಕಾದ್ರೂ ಆಡ್ಬೋದು. ಆದ್ರೆ ಇವತ್ತದ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತದೆ, ನಿರ್ಣಯವನ್ನ ಮಾಡ್ತದೆ. ಯಾರೇ ಕೂಡ ಚುನಾವಣೆಗೆ ಹೋಗ್ಬೇಕು ಅಂತ ಅಂದ್ರೆ ಈ ಗ್ಯಾರಂಟಿಗಳನ್ನ ಮುಂದೆ ಇಟ್ಟು ಚಿಂತನೆಯನ್ನ ಮಾಡ್ಬೇಕಾಗ್ತದೆ. ತಾಕತ್ತಿದ್ರೆ ಬಿಜೆಪಿಯವರು ಗ್ಯಾರಂಟಿಗಳನ್ನ ಕಿತ್ತಾಕಿ ಮಾತಾಡ್ತಾರಲ್ಲ, ವಿರೋಧ ಮಾಡ್ತಾರಲ್ಲ, ಹೆಣ್ಮಕ್ಳು ಶಾಪನ ಶಾಪ ಹಾಕ್ತಾರ ಇಲ್ವಾ? ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಾರೆ. ಅಭಿವೃದ್ಧಿ ಕುಂಠಿತ ಆಗಿಲ್ಲ, ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಇವತ್ತು ಹಳೆ ಕೆಲಸ ಕಾರ್ಯಗಳು ಸಾಕಷ್ಟು ಬಾಕಿ ಉಳಿದ್ರಿಂದ ಮಾಡಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಇವತ್ತು ಹೊಸದಾಗಿ ಏನು ಬೇಡಿಕೆಗಳನ್ನ ಶಾಸಕರುಗಳು, ಮಂತ್ರಿಗಳು, ಎಲ್ಲ ಭಾಗದ ಜನರು ಏನು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಹಂತ ಹಂತವಾಗಿ ಬಗೆಹರಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಮಾಡ್ತದೆ. ಶಾಸಕರ ನಾಯಕತ್ವದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಎಲ್ಲ ಸಹಕಾರವನ್ನ ನಮ್ಮ ಪಕ್ಷದ ವತಿಯಿಂದ ಇರ್ಬೋದು, ನಮ್ಮ ಸರ್ಕಾರದ ವತಿಯಿಂದ ಇರ್ಬೋದು, ಅವ್ರ ಜೊತೆ ನಿಂತು ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ನೀವು ಕೂಡ ಆ ಶಾಸಕರು ಹೊಸಬರಿದ್ದಾರೆ, ಏನೋ ಒಂದು ಸಣ್ಣ ಪಣ್ಣ ತಪ್ಪು ಮಾಡಿದ್ರು ಕೂಡ ನೀವೇ ತಿದ್ಕೋಬೇಕು, ನೀವೇ ತಿಳಿ ಹೇಳಬೇಕು. ಸೊ ತಿಳಿ ಹೇಳಿ ಕರ್ಕೊಂಡೋಗಿ ಒಳ್ಳೆ ಕೆಲಸ, ಅವ್ರಿಗೇನು ಕೆಟ್ಟದ್ದು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ. ನಿಮ್ಮೆಲ್ರಿಗೂ ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು ಅಂತಿದೆ. ಯಾರು ಸರಿ ಮಾಡಬೇಕು ಅಂತ ಅಂದ್ರೆ ನೀವೇ ಸರಿ ಮಾಡಬೇಕು, ನೀವೇ ತಿಳಿ ಹೇಳಬೇಕು. ಬೇರೆಯವ್ರು ಹೊರಗಿನವ್ರು ತಿಳಿ ಹೇಳಕ್ಕಾಗೋದಿಲ್ಲ. ನಿಮ್ಮ ಕೈಲೇ ಆ ಶಕ್ತಿ ಇದೆ. ಆ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಮನದಟ್ಟಾಗೋ ರೀತಿಯಲ್ಲಿ ತಿಳಿಸಿ ಒಂದು ಉತ್ಮೋದತ್ತ ರೀತಿಯಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಕ್ಕೆ ತಾವೆಲ್ಲರೂ ಕೂಡ ಅವರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನ ಸದೃಢವಾಗಿ ಈ ಜಿಲ್ಲೆನಲ್ಲಿ, ಈ ರಾಜ್ಯದಲ್ಲಿ ಕಟ್ತೀರಿ. ಮತ್ತೆ 2028ಕ್ಕೆ 2ನೇ ಬಾರಿಗೆ ಉದಿಯಾರ್ ಅವರನ್ನ ಶಾಸಕರನ್ನಾಗಿ ಮಾಡೋದ್ರ ಮುಖಾಂತರ ಈ ಕ್ಷೇತ್ರದಲ್ಲಿ ಮತ್ತು ಈ ಜಿಲ್ಲೆನಲ್ಲಿ ಎಲ್ಲ ಸ್ಥಾನಗಳನ್ನು ನೂತನವಾಗಿ ಯಾರ ರೈತರು, ಆ ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಹರಿಜನ ಇದ್ದಾರೆ, ಗಿರಿಜನ ಇದ್ದಾರೆ, ಹಿಂದುಳಿದ ವರ್ಗದವ್ರು ಇದ್ದಾರೆ. ಎಲ್ರಿಗೂ ಕೊಟ್ಟಿದ್ದೀವಿ. ಯಾವುದೇ ಜಾತಿ ಅಂತೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಯಾರು ಬಡವರಿದ್ದಾರೆ ಎಲ್ರಿಗೂ ಕೂಡ ಕೊಟ್ಟಿದ್ದೀವಿ. ಎಷ್ಟು ಜನ ಕೊಟ್ಟಿದ್ದೀವಿ? ಮದ್ದೂರು ತಾಲೂಕಿನಲ್ಲಿ ಎಷ್ಟು ಜನ ಕೊಟ್ಟಿದ್ದೀವಿ ಅಂತ ಅಂದ್ರೆ ಉದಯನ್ಗೆ ಓಟ್ ಹಾಕ್ದವ್ರು ಕೊಟ್ಟಿದೀವ, ಕುಮಾರಸ್ವಾಮಿಗೆ ಓಟ್ ಹಾಕ್ದವ್ರಿಗೂ ಕೊಟ್ಟಿದ್ವಿ. ಕುಮಾರಸ್ವಾಮಿ ಅವರು ವಿರೋಧ ಮಾಡೋದಾಯ್ತು ಅಂದ್ರೆ
ಅವ್ರ ಕಾರ್ಯಕರ್ತರುಗಳಿಗೆ ಸ್ಪಷ್ಟವಾದಂತ ಸಂದೇಶನ ಕೊಟ್ಬಿಡ್ಬೇಕು. ಇವತ್ತು ಭಾರತೀಯ ಜನತಾ ಪಕ್ಷದವರು ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆಗಳನ್ನ ಮಾಡ್ತಾರೆ. ನಿಲ್ಸ್ಬಿಡ್ಬೇಕು ಅಂತ ಹೇಳಿ. ಮಹಾರಾಷ್ಟ್ರಕ್ಕೆ ಹೋಗಿ ಚುನಾವಣೆ ಬರ್ತಾ ಇದೆ ಅಂತ 3 ತಿಂಗಳಾಯ್ತು ಘೋಷಣೆ ಮಾಡ್ಬಿಟ್ರು, ಹಂಚ್ತಾ ಇದ್ದಾರೆ ದುಡ್ಡನ್ನ. ಈ ಒಂದು ಭಾರತದ ದೇಶದಲ್ಲೇ ಅತ್ಯುತ್ತಮ ಸಂಸದರೆನಿಸಿಕೊಂಡಿದ್ದಂಥ ಡಿ ಕೆ ಶಿವಕುಮಾರ್ ಅವರೇ, ಡಿ ಕೆ ಸುರೇಶ್ ಅವರೇ, ನಮ್ಮ ತಾಲೂಕಿನ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ್ರೆ, ಕಡಿಮೆ ಅವಧಿಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಗೆಲುವಿನ ಅಂಚಿಗೆ ಹೋಗಿ ತಲುಪಿದಂಥ ಸ್ಟಾರ್ ಚಂದ್ರರವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ಅವರೇ, ಮುನ್ಸಿಪಲ್ ಅಧ್ಯಕ್ಷರಾದ ಪಾದಾಗ್ರಹಣ ಆಗ್ತಾ ಇದೆ, ಬದ್ಧವಾಗಿ ದುಡಿತಾ ಇದೆ. ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು. ಆ ಮೂಲಕ ಉದಯ್ ಅವರವರ ಕೈ ಬಲಪಡಿಸಬೇಕು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ಮದ್ದೂರಲ್ಲಿ ನೂತನ ಕಾಂಗ್ರೆಸ್ ಕಚೇರಿ 204 ಕೋಟಿ ಹಣವನ್ನು ನಮ್ಮ ಸರ್ಕಾರ ನಿಮ್ಮ ಪರವಾಗಿ KSRT ನಿಗಮಗಳಿಗೆ ಭರ್ತಿ ಮಾಡಿದೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 4,43,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ನಮ್ಮ ಸರ್ಕಾರ ಪ್ರತಿ ತಿಂಗಳು ಹಾಕ್ತಾ ಇದೆ. ಇನ್ನು 2 ತಿಂಗಳು ಹಣವನ್ನು ಈಗ ಹಾಕಬೇಕು, ಒಟ್ಟಿಗೆ ಹಾಕುವಂಥ ಕೆಲಸವನ್ನು ಆರ್ಥಿಕ ಇಲಾಖೆ ಮಾಡ್ತಾ ಇದೆ. ಜೊತೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ 470 ರೂಪಾಯಿ ಹಣವನ್ನು ನಮ್ಮ ಸರ್ಕಾರ ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದೆ. ಜೊತೆಗೆ ಗೃಹಜ್ಯೋತಿ ಯೋಜನೆ, ಇದು 200 ಯೂನಿಟ್ ಒಳಗಡೆ ಉಪಯೋಗ ಮಾಡ್ತಕ್ಕಂಥ ಪ್ರತಿ ಮನೆಗಳಿಗೆ 4,70,000 ಮನೆಗಳಿಗೆ ಉಚಿತವಾದಂಥ ವಿದ್ಯುತ್ತನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಯೋಜನವನ್ನು ನೀವೆಲ್ಲರೂ ಪಡೀತಾ ಇದ್ದೀರಿ. ಅದ್ರ ಬಾಬ್ತು ಕೂಡ ತಿಂಗಳಿಗೆ 28 ಕೋಟಿ ರೂಪಾಯಿ ಹಣ ನಿಮ್ಮ ಪರವಾಗಿ ರಾಜ್ಯ ಸರ್ಕಾರ ನಿಮ್ಮ ಖಾತೆಗಳ ಪರವಾಗಿ ಸರ್ಕಾರ ನಿಗಮಗಳಿಗೆ ತುಂಬಿಕೊಡ್ತಾ ಇದೆ. ಜೊತೆಗೆ ಈ ಕ್ಷೇತ್ರದ ಶಾಸಕರಾದಂಥ ಉದಯ್ ಅವರು, ನಾನು, ಸ್ಟಾರ್ ಚಂದ್ರಣ್ಣ ಅವರು ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ. KRS ಇಂದ ಮದ್ದೂರು 115 ಕಿಲೋಮೀಟರ್ ಆಗ್ತದೆ. ಟೈಲ್ಯಾಂಡ್ಗೆ ನೀರು ಬರ್ತಕ್ಕಂಥದ್ದು ಭಾಳ ವಿಳಂಬ ಆಗ್ತಾ ಇದೆ, ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ನಾಲೆಗಳನ್ನು ಆಧುನಿಕೀಕರಣ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅದಕ್ಕೆ DPR ತಯಾರು ಮಾಡಲಿಕ್ಕೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಬೆನ್ನೆಲುಬಾಗಿ ಡಿ ಕೆ ಸುರೇಶ್ ಸಾಹೇಬರು ಕೂಡ ನಿಲ್ಲಬೇಕು. ಈ ಭಾಗದ ಮಳವಳ್ಳಿ ಮತ್ತು ಮದ್ದೂರು ಕೊಪ್ಪ ಭಾಗಕ್ಕೆ ನೀರು ಸುಲಲಿತವಾಗಿ ಬರಬೇಕು ಅಂತಂದರೆ ನಾಲೆಗಳನ್ನು ಆಧುನಿಕೀಕರಣ